ಇನ್ನೊಂದು ಕಡೆ ಇದೇ ಮುಡಾ ಹಗರಣದ ಬಗ್ಗೆ ವಿಚಾರಣೆಗೆ ಬನ್ನಿ ಅಂತ ಸಿಎಂ ಪತ್ನಿ ಪಾರ್ವತಿಯವರಿಗೆ ಇಡಿ ನೋಟಿಸ್ ಕೊಟ್ಟಿತ್ತು. ಆದರೆ ಹೈಕೋರ್ಟ್ ಇಡಿ ವಿಚಾರಣೆಗೆ ಫೆಬ್ರವರಿ 10ರವರೆಗೆ ತಡೆ ಕೊಟ್ಟಿದೆ. ಇದೆಲ್ಲದರ ಮಧ್ಯೆ ಇಡಿ ವಿಚಾರಣೆಗೆ ನೋಟಿಸ್ ಕೊಟ್ಟಿರೋದು ಬಿಜೆಪಿ ಕಾಂಗ್ರೆಸ್ ಮಧ್ಯೆ ರಾಜಕೀಯ ವಾಗ್ಯುದ್ಧಕ್ಕೂ ತಿರುಗಿದೆ. ಇಡಿ ಇಕ್ಕಳದಲ್ಲಿ ಸಿಎಂ ಪತ್ನಿ ಸಚಿವ ಭೈರತಿ, ಹೈಕೋರ್ಟ್ನಿಂದ ಇಬ್ಬರಿಗೂ ಸ್ವಲ್ಪ ರಿಲೀಫ್. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಹಗರಣದಲ್ಲಿ ಅಕ್ರಮ ಹಣದ ವಹಿವಾಟು ನಡೆದಿದೆ ಅಂತ ಇಡಿ ತನಿಖೆ ನಡೆಸುತ್ತಿದೆ. ಇದೇ ವಿಚಾರದಲ್ಲಿ ಮಾಹಿತಿ ಸಂಗ್ರಹಿಸಬೇಕು, ವಿಚಾರಣೆಗೆ ಬನ್ನಿ ಅಂತ ಜಾರಿ ನಿರ್ದೇಶನಾಲಯ ಸಿಎಂ ಪತ್ನಿ ಪಾರ್ವತಿ ಸಿದ್ದರಾಮಯ್ಯರಿಗೆ ಮತ್ತು ಸಚಿವ ಭೈರತಿ ಸುರೇಶ್ಗೆ ನೋಟಿಸ್ ನೀಡಿತ್ತು. ಇಡಿ ನೋಟಿಸ್ ಪ್ರಕಾರ ನಾಳೆಯೇ ವಿಚಾರಣೆಗೆ ಸಿಎಂ ಪತ್ನಿ ಪಾರ್ವತಿ ಮತ್ತು ಸಚಿವ ಭೈರತಿ ಸುರೇಶ್ ಹಾಜರಾಗಬೇಕಿತ್ತು. ಇಡಿ ನೋಟಿಸ್ ಪ್ರಶ್ನಿಸಿ ಪಾರ್ವತಿ ಸಿದ್ದರಾಮಯ್ಯ ಮತ್ತು ಭೈರತಿ ಸುರೇಶ್ ಹೈಕೋರ್ಟ್ ಏಕಸದಸ್ಯ ಪೀಠಕ್ಕೆ 2 ಪ್ರತ್ಯೇಕ ಅರ್ಜಿ ಸಲ್ಲಿಸಿದ್ರು. ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಏಕಸದಸ್ಯ ಪೀಠ ಫೆಬ್ರವರಿ 10ರವರೆಗೂ ರಿಲೀಫ್ ನೀಡಿದೆ. ಅಪರಾಧದಿಂದ ಗಳಿಸಿದ ಸಂಪತ್ತು ಅಂತ ಜಾರಿ ನಿರ್ದೇಶನಾಲಯದವರು ಹೇಳ್ತೀರಾ, ಆದರೆ ಇಡಿ ಹೇಳ್ತಿರುವ ಸಂಪತ್ತು ಈಗ ಅವರ ಬಳಿ ಇಲ್ಲ. ಹೈಕೋರ್ಟ್ ಈಗಷ್ಟೇ ಪ್ರಕರಣದ ಆದೇಶವನ್ನ ಕಾಯ್ದಿರಿಸಿದೆ. ಈ ಟೈಮಲ್ಲಿ ಇಡಿ ತನಿಖೆ ಕೋರ್ಟ್ ಆದೇಶಕ್ಕೆ ಹಾನಿ ತರಬಾರದು. ಈಗಲೇ ಇಡಿಗೆ ತುರ್ತು ತನಿಖೆ ನಡೆಸುವ ಅಗತ್ಯ ಏನೂ ಇಲ್ಲ. ಇಡಿ ತನಿಖೆ ಲೋಕಾಯುಕ್ತ ಎಫ್ಐಆರ್ ಮೇಲೆ ಆಧರಿಸಿದೆ ಅಲ್ಲವೇ? ಹಾಗಾಗಿ ಫೆಬ್ರವರಿ 10ರವರೆಗೂ ಇಡಿ ನೋಟಿಸ್ಗೆ ವಿಚಾರಣೆಗೆ ತಡೆ ನೀಡಿದ್ದೇವೆ. ಹೀಗೆ ಹೈಕೋರ್ಟ್ ಏಕಸದಸ್ಯ ಪೀಠ ಇಡಿಗೆ ಸೂಚನೆ ಕೊಟ್ಟು ಸಿಎಂ ಪತ್ನಿ ಪಾರ್ವತಿಗೆ ಬಿಗ್ ರಿಲೀಫ್ ಕೊಟ್ಟಿದೆ. ಸಿಎಂ ಪತ್ನಿ ಜೊತೆ ಸಚಿವ ಭೈರತಿ ಸುರೇಶ್ ಮತ್ತು ಮುಡಾ ಮಾಜಿ ಆಯುಕ್ತ ಡಾಕ್ಟರ್ ನಟೇಶ್ಗೂ ಇಡಿ ವಿಚಾರಣೆಯಿಂದ ಸದ್ಯಕ್ಕೆ ಹೈಕೋರ್ಟ್ ರಿಲೀಫ್ ನೀಡಿದೆ. ಹೈಕೋರ್ಟ್ ಆದೇಶಕ್ಕೆ ಕೈ ನಾಯಕರು ಖುಷ್. ಇಡಿ ಸಿಬಿಐ ಎಲ್ಲವೂ ರಾಜಕೀಯ ಪ್ರೇರಿತ ಅಂತ ಗರಂ. ಒಂದು ಕಡೆ ಸಿಎಂ ಪ್ರಕರಣವನ್ನ ಸಿಬಿಐಗೆ ವಹಿಸಿ ಅಂತ ದೂರುದಾರರು, ಇನ್ನೊಂದು ಕಡೆ ಇಡಿಯಿಂದ ಸಿಎಂ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ, ಸಚಿವ ಭೈರತಿ ಸುರೇಶ್ಗೆ ನೋಟಿಸ್. ಎಲ್ಲವೂ ಕೇಂದ್ರ ಸರ್ಕಾರದ ಕೈವಾಡವಿದ್ದು ರಾಜಕೀಯಕ್ಕಾಗಿ ಮಾಡಿಸ್ತಿರೋದು ಅನ್ನೋದು ಕಾಂಗ್ರೆಸ್ ನಾಯಕರ ಆಕ್ರೋಶ. ಆದರೆ ಬಿಜೆಪಿ ನಾಯಕರು ಹೇಳ್ತಿರೋದೇ ಬೇರೆ. ಇಡಿ ನೋಟಿಸ್ ಕೊಟ್ಟಿರೋದಕ್ಕೆ ಡಿಕೆ ಶಿವಕುಮಾರ್ ಖುಷಿಯಾಗಿದ್ದಾರೆ ಅಂತ ವಿಜಯೇಂದ್ರ, ಸಿಎಂ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಲಿ ಅಂದ್ರು ಸಂಸದ ಯದುವೀರ್. I am telling you, any two institutions can't do it on a same issue. There are various judgments. In ನನ್ನ ಕೇಸಲ್ಲೂ ಸಿಬಿಐಯು ಅದೇ ಮಾಡ್ತಾ ಇತ್ತು, ಇಡಿನೂ ಅದೇ ಮಾಡ್ತಾ ಇತ್ತು. ಎರಡು ಆ ರೀತಿ ಮಾಡಕ್ ಬರೋದಿಲ್ಲ ಅಂತ ಕೆಲವು ಜಡ್ಜ್ಮೆಂಟ್ಸ್ ಇದೆ. ಆ ಜಡ್ಜ್ಮೆಂಟ್ಸ್ ನಾನು ನನ್ನ ಕೇಸಲ್ಲಿ ಈಗಾಗಲೇ ನಾನು ಫೈಲ್ ಮಾಡಿದ್ದೀನಿ. This is our stand is very clear. This is all political witch hunting. ರಾಜಕೀಯ ಪ್ರೇರಿತ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಅದರ ಮುಖದಲ್ಲಿ ಮಂದಹಾಸನ ಕೂಡ ಕಾಣ್ತಾ ಇದೆ. ಅಬ್ಬಾ, ಸಿದ್ದರಾಮಯ್ಯನವರಿಗೆ ಅವ್ರ ಕುಟುಂಬಕ್ಕೆ ಇಡಿ ನೋಟಿಸ್ ಕೊಟ್ಟಿದೆ ಅಂತೇಳಿ ಎಲ್ಲೋ ಒಂದ್ ಕಡೆ ಅವ್ರ ಮುಖದಲ್ಲಿ ಸಂತೋಷನೂ ಕೂಡ ಕಾಣ್ತಾ ಇತ್ತು. ಇಡಿ ನೋಟಿಸ್ ಕೊಟ್ರೆ ಅದಕ್ಕೇನು ಉತ್ತರ ಬೇಕೋ ಅದನ್ನ ಕೊಡ್ತಾರೆ. ಈ ಪ್ರಕರಣ, ಇಡೀ ಮೂಡಾ ಪ್ರಕರಣ ರಾಜಕೀಯ ಪ್ರೇರಿತ ಅಂಥೇಳಿ ಮೊದಲಿನಿಂದನೂ ಹೇಳ್ಕೊಂಡೇ ಬಂದಿದ್ದೀವಿ, ಈಗಲೂ ಅದನ್ನೇ ಹೇಳ್ತೀವಿ. ಇಡಿ ಅವ್ರು ನೋಟಿಸ್ ಕೊಡೋದು, ಲೋಕಾಯುಕ್ತ ಕರೆಸೋದು ಏನು ಹೊಸದಲ್ಲ. ಅದನ್ನು ನಾವು ಪಾಲಿಟಿಕಲಿ ನೋಡಬಾರ್ದು ಅಷ್ಟೇ. ಯಾಕಂದರೆ ಅವ್ರ ಪಾಡಿಗೆ ಅವ್ರು ಮಾಡ್ತಿದ್ದಾರೆ, ಮಾಡಲಿ. ನ್ಯಾಯಾಲಯದಲ್ಲಿ ಕೂಡ ನಡೀತಾ ಇದೆ. ಒಂದು ಕಡೆ ಲೋಕಾಯುಕ್ತ ಮಾಡ್ತಿದ್ದಾರೆ. ಅವ್ರು ನೋಟಿಸ್ ಕೊಟ್ಟರೆ ಅದಕ್ಕೆ ಯಾಕೆ ನಾವು ಅಷ್ಟು ಅದಕ್ಕೆ ಮಹತ್ವ ಕೊಡೋ ಅವಶ್ಯಕತೆ ಅಂತ. ಈ ಒಂದು ಭಾಳ ಗಂಭೀರವಾದ ಒಂದು ಪ್ರಕರಣ, ಮುಖ್ಯಮಂತ್ರಿ ಅವರು ಸ್ವಯಂ ಅವರ ಒಂದು ಪತ್ನಿಯ ಹೆಸರು ಇರೋ ಕಾರಣಕ್ಕಾಗಿ ರಾಜೀನಾಮೆ ಕೊಡಬೇಕು ಅಂತ ಬಹಳಷ್ಟು ಕಡೆ ಹೇಳಿದ್ದೀವಿ. ಪಕ್ಷದಿಂದ ಅಧಿಕೃತವಾಗಿಯೂ ಕೂಡ ಹೇಳಿದ್ದಾರೆ. ಆ ನಿಲುವಲ್ಲಿ ಏನು ಬದಲಾವಣೆ ಇಲ್ಲ. ಮುಡಾ ಪ್ರಕರಣದಲ್ಲಿ ರಾಜಕೀಯ ಇದೆಯೋ ಇಲ್ವೋ, ಮುಖ್ಯಮಂತ್ರಿಗಳ ಪಾತ್ರ ಇದೆಯೋ ಇಲ್ವೋ, ಹಗರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋದನ್ನ ಕೋರ್ಟ್ ತೀರ್ಮಾನಿಸಲಿದೆ. ಆದರೆ ಹೊಸ ವಿಷಯ ಏನಂದ್ರೆ, ಇಡಿ ಅಧಿಕಾರಿಗಳು ಕೋರ್ಟ್ ವಾದ ಪ್ರತಿವಾದದ ಮಧ್ಯೆನೇ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಇನ್ನಷ್ಟು ವಿವರಣೆ ಕೇಳಿದ್ದಾರಂತೆ. ಈ ಹಿಂದೆ ಜಾರಿ ನಿರ್ದೇಶನಾಲಯ ವಶಕ್ಕೆ ಪಡೆದಿರುವ 300 ಕೋಟಿ ಮೌಲ್ಯದ 142 ಸೈಟುಗಳನ್ನು ಯಾರಿಗೂ ಹಂಚಬಾರದು. ಹಾಗೆ ಹೆಚ್ಚುವರಿಯಾಗಿ ಕೇಳಿರುವ 631 ಸೈಟುಗಳ ಬಗ್ಗೆ ಸಂಪೂರ್ಣ ವರದಿಯನ್ನು ಕೊಡಿ ಅಂತ ಕೇಳಿದ್ಯಂತೆ. ಏನೇ ಆಗಲಿ, ಸ್ವಲ್ಪ ದಿನದಿಂದ ತಣ್ಣಗಾಗಿದ್ದ ಮುಡಾ ಹಗರಣ ಈಗೀಗ ಜೋರಾಗೆ ಸದ್ದು ಮಾಡೋಕೆ ಶುರು ಮಾಡಿದೆ. ಸಿದ್ದರಾಮಯ್ಯನವರಿಗೆ ರಾಜಕೀಯ ವಿರೋಧಿಗಳ ಆತಂಕ. ಮುಡಾ ಪ್ರಕರಣದಲ್ಲಿ ಸಿಬಿಐ ತನಿಖೆಗೆ ಹೈಕೋರ್ಟ್ ಒಪ್ಪಿದ್ರೆ ಏನಪ್ಪಾ ಅನ್ನೋ ಆತಂಕ. ಎಲ್ಲದರ ಮಧ್ಯೆ ಯಾವತ್ತೂ ಸುದ್ದಿಯಾಗದೆ ಸದ್ದಿಲ್ಲದೆ ತಮ್ಮ ಪಾಡಿಗೆ ತಾವಿದ್ದ ಸಿಎಂ ಪತ್ನಿ ಪಾರ್ವತಿ ಅವರು
ಕೋರ್ಟು ಕಚೇರಿ ತನಿಖೆ ಎದುರಿಸಬೇಕಾಗಿದೆಯಲ್ಲ ಅನ್ನೋ ಬೇಸರ, ಮುಂದೇನಾಗುತ್ತೆ ಅನ್ನೋ ಚಿಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಕಾಡ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.